ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ದಾಸವಾಳ ಗಿಡಕ್ಕೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ರಿಸಲ್ಟು ಬರುತ್ತೆ, ಮತ್ತು ಅದರಲ್ಲಿ ಒಳ್ಳೆ ಹೂವು ಸಹ ಸಿಗುತ್ತೆ. ಹಂಗಾಗಿ ಈ ದಾಸವಾಳ ಗಿಡಕ್ಕೆ ಇವತ್ತು ನಾನು ಯಾವ ಗೊಬ್ಬರ ಕೊಡ್ತೀನಿ ಅಂತ ನೋಡೋಣ ಬನ್ನಿ. ಇಲ್ಲರೆಗೆ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನನ್ನ ಗಾರ್ಡನಲ್ಲಿ ದಾಸವಾಳ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಅಂತ. ಅದರಲ್ಲೂ ನೋಡಿ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇದಕ್ಕೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳ್ತಿದ್ದೀನಿ. ಹಂಗಾಗಿ ಇವತ್ತು ನಾನು ಯಾವ ಗೊಬ್ಬರ ಕೊಡ್ತೀನಿ, ಇದು ಕಡಲೆಕಾಯಿ ಹಿಂಡಿನ ನೀವು ನೀರಲ್ಲಿ ನೆನೆಸ್ಬಿಟ್ಟಾದರೂ ಕೊಡ್ಬೋದು, ಲಿಕ್ವಿಡ್ ಮುಖಾಂತರ, ಇಲ್ಲ ಈ ಥರ ಪೌಡ್ರ್ ಮುಖಾಂತರನಾದರೂ ಕೊಡ್ಬೋದು. ನಾನು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನೀವು ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ನಾನು ಇದನ್ನೆಲ್ಲನೂ ಸಣ್ಣಗೆ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ನಾನು ಎಪ್ಸಮ್ ಸಾಲ್ಟ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಎಪ್ಸಮ್ ಸಾಲ್ಟ್ ಮಿಕ್ಸ್ ಮಾಡೋದು ಅದು ವಿಡಿಯೋ ಮಿಸ್ ಆಗಿದೆ. ಬೌಲಿಂದ ನಾನು ಕವರಿಗೆ ಸುರಿದ್ಬಿಟ್ಟು ಅದು ಕವರ್ ಒಳಕ್ಕೆ ಸ್ವಲ್ಪ ಇದು ಎಪ್ಸಮ್ ಸಾಲ್ಟ್ ಹಾಕೋದನ್ನ ವಿಡಿಯೋ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಅದು ವಿಡಿಯೋ ಆಗೇ ಇಲ್ಲ. ಆಮೇಲೆ ನೋಡಿ ಇದು ಮಿಕ್ಸ್ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ. ಕಡಲೆಕಾಯಿ ಹಿಂಡಿಗೆ ಎಪ್ಸಮ್ ಸಾಲ್ಟು ಕಮ್ಮಿನೇ ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ ಹಾಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಇನ್ನು ನೋಡಿ ಇದು ಯಾವ ಥರ ಆಗಿದೆ ನನ್ನ ಗಾರ್ಡನಲ್ಲಿರೋವಂತಹ ದಾಸವಾಳ ಗಿಡ ಎಲ್ಲ, ಅಂದರೆ ಮಣ್ಣು ಅಷ್ಟು ಗಟ್ಟಿಯಾಗಿ ಹೋಗಿದೆ. ಈ ಥರ ಆಗೋದಕ್ಕೆ ನಾನು ಯಾವಾಗಲೂ ಬಿಡ್ತಾನೆ ಇರಲಿಲ್ಲ. ಈ ಸತಿ ತುಂಬ ಕೆಲಸ ಇರೋ ಕಾರಣ ಸ್ವಲ್ಪ ಇದು ಮಣ್ಣೆಲ್ಲ ಲೂಸ್ ಮಾಡಿ ಇದು ಗೊಬ್ಬರ ಕೊಡೋದು ಲೇಟಾಗಿದೆ. ಹಾಗಾಗಿ ಹೂಗಳೇ ಕಡಿಮೆ ಆಗಿದೆ. ಈ ಥರ ಎಲ್ಲ ಬಿಡ್ತು ಅಂದರೆ ಗಿಡದಲ್ಲಿ ಹೂವು ಹೆಚ್ಚು ಬರೋದಿಲ್ಲ. ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದು, ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗಿಡಗಳು ಅಂತ. ಇದು ಡಬಲ್ ಪೆಟಲು ಹಳದಿದು ನೋಡಿ, ಒಂದೇ ಗಿಡ ಇರೋದು. ಅದು ಒಂದು ಸಣ್ಣ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಅದು ಕೌಡೆಲ್ಲ ಹೊಡ್ಕೊಂಡು ಅದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗುಗಳೆಲ್ಲ ತುಂಬ್ಕೊಂಡಿದೆ ಅಂತ ನೋಡಿ. ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಈ ಥರ ಒಂದೊಂದು ಇಡಿ ಕೊಟ್ಟರು ಸಾಕು. ಕಡಲೆಕಾಯಿ ಹಿಂಡಿನ ನೀವು ನೀರಲ್ಲಿ ನೆನೆಸ್ಬಿಟ್ಟು ಅದು ಒಂದು 3 ದಿನ ನೆನೆಸಿ ಇಟ್ಬಿಟ್ಟು ಅದು ಚೆನ್ನಾಗಿ ಪರ್ಮೆಂಟ್ ಆದಮೇಲೂ ಕೊಡ್ಬೋದು, ಈ ಥರ ಪೌಡ್ರ್ ಮುಖಾಂತರನೂ ಕೊಡ್ಬೋದು. ಇನ್ನು ಇದು ಡಬಲ್ ಪೆಟಲು ಕನಕಾಂಬರ ಕಲರು ಅಂತ ಹೇಳ್ತಿದ್ನಲ್ಲ, ಇದು ಕಟಿಂಗಿಂದ ಬಂದಿರೋದು. ಅದು ಸುಮಾರು ಮುಗ್ಗಿದೆ. ಅದು ಹೂವೆಲ್ಲ ಅರಳಿದ ಮೇಲೆ ಅದು ಟ್ರಿಮ್ ಮಾಡೋಣ ಅಂತ ಹಂಗೆ ಬಿಟ್ಟಿದ್ದೀನಿ. ಈ ಥರ ಗಿಡಗಳು ಒಂದು 10 ಗಿಡ ಇತ್ತು, ಅದೆಲ್ಲ ಸೇಲ್ ಆಯಿತು. ಅಂದರೆ ಇದು ತುಂಬ ಜನ ಕೇಳ್ತೀರಾ, ಅಕ್ಕ ನನಗೆ ನೆಟ್ ಪ್ಯಾಕ್ ಇಲ್ಲದೆ ಇರೋ ಗಿಡ ಕೊಡಿ, ಅದರಲ್ಲೂ ನೀವು ಕಟಿಂಗಿಂದ ಬೆಳೆದಿರೋಂತಹ ಗಿಡಗಳನ್ನ ಕೊಡಿ ಅಂತ ಕೇಳ್ತಿದ್ರಿ. ಹಂಗಾಗಿ ಇದು ಒಂದು 10 ಗಿಡ ಇತ್ತು, ಎಲ್ಲ ಖಾಲಿ ಆಯಿತು. ನಾನು 2 ಗಿಡ ಇಟ್ಕೊಂಡಿದ್ದೀನಿ. ಅದರಲ್ಲೂ ನೋಡಿ ಎಷ್ಟು ದೊಡ್ಡ ದೊಡ್ಡದು ಗಿಡಗಳಿದೆ. ಕಟಿಂಗಿಂದ ಇದ್ದಿದ್ದಂತಹ ಗಿಡಗಳೆಲ್ಲ ಡಬಲ್ ಪೆಟಲ್ ಆಗಿರ್ಬೋದು, ಸಿಂಗಲ್ ಪೆಟಲ್ ಆಗಿರ್ಬೋದು, ಎಲ್ಲ ಖಾಲಿಯಾದು ನೋಡಿ. ಇದಕ್ಕೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿ ನಾನು ಇದಕ್ಕೂ ಒಂದೊಂದು ಇಡೀ ಗೊಬ್ಬರನ ಕೊಡ್ತಾಯಿದ್ದೀನಿ. ಕಡಲೆಕಾಯಿ ಹಿಂಡಿ ಆಗಿರ್ಬೋದು, ನಿಮಗೆ ಎಪ್ಸಮ್ ಸಾಲ್ಟ್ ಆಗಿರ್ಬೋದು ನಮ್ಮ ಹತ್ರ ಸಿಗುತ್ತೆ. ನೀವು ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ಬುಕ್ ಮಾಡಿ ತಗೋಬೋದು. ಗಾರ್ಡನಿಗೆ ಬೇಕಾಗಿರೋಂತಹ ಗೊಬ್ಬರಗಳು, ಪ್ರತಿಯೊಂದು ಗೊಬ್ಬರಗಳು ಸಹ ನನ್ನ ಹತ್ರ ಸಿಗುತ್ತೆ. ನೀವು ಬೇಕು ಅಂದರೆ ನೀವು ಬುಕ್ ಮಾಡಿ ತಗೊಳ್ಳಿ. ಇನ್ನು ಇದು ಅಷ್ಟೇ ನೋಡಿ, ಇದು ಕಟಿಂಗಿಂದ ಬೆಳೆದಿರೋದು. ಇದೂ ಅಷ್ಟೇ ನಾನು ಹೆಚ್ಚು ದಾಸವಾಳ ಗಿಡಗಳನ್ನ ಸುಮಾರು ಕಟಿಂಗಿಂದನೂ ಬೆಳೆಸ್ಕೊಂಡಿದ್ದೀನಿ. ತುಂಬ ಜನ ಹೇಳ್ತೀರಾ, ಅಕ್ಕ ನಾವು ಎಷ್ಟೇ ಕಟಿಂಗ್ ಇಟ್ಟರೂ ಬರೋದಿಲ್ಲ ಅಂತೀರಾ. ಅದರಲ್ಲೂ ನಾನು ಯಾವುದೇ ರೀತಿ ರೂಟಿಂಗ್ ಹಾರ್ಮೋನ್ ಪೌಡ್ರು ಆಗಲಿ ಬೇರೆ ಯಾವುದ್ರಲ್ಲೂ ನಾನು ಡಿಪ್ ಮಾಡಿ ನೆಡೋದಿಲ್ಲ. ಡೈರೆಕ್ಟಾಗಿ ಮಣ್ಣಲ್ಲಿಟ್ಟೇ ನಾನು ಕಟಿಂಗ್ ಬೆಳೆಸ್ಕೊಳ್ಳೋದು. ನೋಡಿ ಇದೂ ಅಷ್ಟೇ ನಾನು ಕಟಿಂಗಿಂದನೇ ಬೆಳೆದಿರೋದು. ಇದು ಡಬಲ್ ಪೆಟಲು ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಕಲ್ಲರು, ಅಂದರೆ ಕನಕಾಂಬರ ಕಲ್ಲರು ಅಂತ ಹೇಳಿದ್ನಲ್ಲ, ಅದು ಅಷ್ಟೇ. ಮಣ್ಣು ಯಾವ ರೀತಿ ಗಟ್ಟಿಯಾಗಿದೆ ನೋಡಿ, ನನಗೇನೆ ಬೇಜಾರಾಗೋಯ್ತು ಈ ಸತಿ ದಾಸವಾಳ ಗಿಡದಲ್ಲಿ ಮಣ್ಣು ಇಷ್ಟೊಂದು ಗಟ್ಟಿಯಾಗಿರೋದನ್ನು ನೋಡಿ. ಯಾಕೆಂದರೆ ಈ ರೀತಿ ಎಲ್ಲ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ. 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಎಲ್ಲ ಮಣ್ಣು ಲೂಸ್ ಮಾಡಿಬಿಟ್ಟು ಅದಕ್ಕೆ ನಾನು ಯಾವುದಾದ್ರೂ ಒಂದೊಂದು ಗೊಬ್ಬರ ಕೊಡ್ತಾನೇ ಇರ್ತೀನಿ. ಈ ಸತಿನೇ ಇಷ್ಟು ಲೇಟಾಗಿರೋದು. ಇದು ಸಿಂಗಲ್ ಪೆಟಲು, ಯೆಲ್ಲೋ ಮತ್ತು ರೆಡ್ ಬರುತ್ತೆ ನೋಡಿ, ಆ ಥರದ್ದು. ಇದರಲ್ಲಿ ನಾನು ಸ್ವಲ್ಪ ಕನಕಾಂಬರ ಬೀಜ ಎಲ್ಲ ಹಾಕಿದ್ದೆ, ಅದೆಲ್ಲ ಉಟ್ಕೊಂಡಿದೆ ನೋಡಿ. ಈಗ ನಾನು ಇದನ್ನೇನು ಡಿಸ್ಟರ್ಬ್ ಮಾಡೋದಿಲ್ಲ, ಹಾಗೇ ಮಣ್ಣೇನು ಲೂಸ್ ಮಾಡಲ್ಲ, ಹಾಗೆ ಅದ್ರ ಮೇಲೇ ನಾನು ಗೊಬ್ಬರ ಕೊಡ್ತೀನಿ ಅಷ್ಟೇ. ಈ ಸಸಿಗಳೆಲ್ಲ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಾದ್ಮೇಲೆ ಆಮೇಲೆ ಇದಕ್ಕೆ ಮಣ್ಣು ಲೂಸ್ ಮಾಡಿ ಗೊಬ್ಬರ ಕೊಡ್ತೀನಿ. ಯಾಕೆಂದರೆ ಅದು ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ತೆಗಿಯೋಣ ಅಂತ ಅಂದ್ಬಿಟ್ಟು ಆ ಕನಕಾಂಬರ ಗಿಡಗಳನ್ನ ಹಾಗೆ ಬಿಟ್ಟಿದ್ದೀನಿ ನೋಡಿ. ಅದ್ರ ಮೇಲೆ ಅಂದರೆ ಸೆಂಟ್ರಲ್ ಒಂದು ಚೂರು ಮಣ್ಣು ಲೂಸ್ ಮಾಡಿಬಿಟ್ಟು ಈ ಗೊಬ್ಬರ ಕೊಟ್ಟಿದ್ದೀನಿ. ಯಾಕೆಂದರೆ ಇವಾಗ ನಾವು ಈ ದಾಸವಾಳ ಗಿಡ ಮಣ್ಣು ಲೂಸ್ ಮಾಡೋಕೆ ಹೋಯ್ತು ಅಂದರೆ ಕನಕಾಂಬರ ಗಿಡನೂ ಹೊರಟೋಗ್ಬಿಡುತ್ತೆ. ಹಾಗಾಗಿ ನಾನು ಅದೇನು ಡಿಸ್ಟರ್ಬ್ ಮಾಡಿಲ್ಲ. ಇನ್ನು ಇದು ಅಷ್ಟೇ, ಅಂದರೆ ತುಂಬ ರೇರ್ ಕಲರು ಇದು. ರೆಡ್ಡು ಮತ್ತು ಆರೆಂಜು ಎರಡು ಮಿಕ್ಸ್ ಆಗಿದೆ. ಇದು ಒಂಥರ ತುಂಬ ಚೆನ್ನಾಗಿದೆ ಕಲ್ಲರು. ಇದೂ ಅಷ್ಟೇ ನಾನು ಕಟಿಂಗಿಂದನೇ ಬೆಳೆಸಿರೋದು. ಅದನ್ನು ಟ್ರಿಮ್ ಮಾಡಿದ್ದೀನಿ. ಅದನ್ನು ಟ್ರಿಮ್ ಮಾಡಿದ್ಮೇಲೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಚಿಗುರೆಲ್ಲ ಬಂದಿದೆ, ಮತ್ತು ಅದರಲ್ಲಿ ಮೊಗ್ಗುಗಳೂ ಸಹ ಸ್ಟಾರ್ಟ್ ಆಗಿದೆ. ಎಲ್ಲ ಗಿಡಗಳಿಗೂ ಈ ಥರ ಒಂದೊಂದು ಇಡೀ ಗೊಬ್ಬರನ ಕೊಟ್ಟರೂ ಸಾಕು, ಅದರಲ್ಲಿ ನಮಗೆ ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ ನೋಡಿ. ಅಲ್ಲಿ ಟ್ರಿಮ್ ಮಾಡಿದ್ದೆ ನಾನು, ಅದು ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ಬ್ರಾಂಚ್ ಬರ್ತಾ ಇದೆ. ಇದು ಅಷ್ಟೇ ಆರೆಂಜು, ಇದು ಡಬಲ್ ಪೆಟಲು. ಅಂದರೆ
ಪಾಟಲ್ಲಿ ಮಣ್ಣು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಆಗಿದೆ ಅಂತ. ಪಾಟಲ್ಲಿ ಇಷ್ಟೊಂದು ಮಣ್ಣು ಗಟ್ಟಿಯಾಗೋ ತನಕ ಬಿಡಬಾರ್ದು. ಈ ಥರ ಮಣ್ಣೆಲ್ಲ ಗಟ್ಟಿಯಾಗೋ ತನಕನೂ ಬಿಟ್ರೂ ಏನಾಗುತ್ತೆ, ನಾವು ಹಾಕಿದ ನೀರೆಲ್ಲ ಕೆಳಗಡೆ ಇಳಿದು ಹೋಗುತ್ತೆ, ಮತ್ತು ಅದು ಗಿಡಕ್ಕೆ ಏನು ಸಾರಾಂಶನೇ ಸಿಗೋದಿಲ್ಲ. ಮತ್ತು ಇನ್ನು ಅದು ನೀರೂ ಸಹ ಅದು ಬೇರಿಗೆ ತಾಕೋದು ಇಲ್ಲ. ಯಾಕೆ ಅಂದರೆ ಅದು ಎಲ್ಲ ಮಣ್ಣು ಡ್ರೈ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ಹಾಗಾಗಿ ನಾವು 15 ದಿನಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ ಮಣ್ಣು ಲೂಸ್ ಮಾಡಿ ಯಾವುದಾದ್ರೂ ಒಂದು ಗೊಬ್ಬರ ಕೊಡ್ತಾ ಇದ್ದರೆ ಅದು ಗಿಡನೂ ಹೆಲ್ದಿಯಾಗಿರುತ್ತೆ. ಇನ್ನು ಇದು ನೋಡಿ, ಇದು ಪಿಂಕು ಅಂದರೆ ತುಂಬ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬಿಡುತ್ತೆ ಅನ್ನಲ್ಲ, ಅದು ಗಿಡದಲ್ಲಿ ಮೊಗ್ಗುಗಳು ತುಂಬಾ ಇದೆ. ಆ ಮೊಗ್ಗುನ ಭಾರಕ್ಕೆ ಗಿಡ ಕೆಳಗಡೆ ಬಾಗ್ದಂಗೆ ಆಗ್ಬಿಟ್ಟಿದೆ. ಹಂಗಾಗಿ ಅದಕ್ಕೊಂದು ನಾನು ಕೋಲ್ ಸಪೋರ್ಟ್ ಕೊಟ್ಟು ಕಟ್ಟಿ ನೋಡಿ, ಇದಕ್ಕೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿ ಒಂದು ಹಿಡಿಯೋಷ್ಟು ನಾನು ಆ ಗೊಬ್ಬರನ ಕೊಟ್ಟಿದ್ದೀನಿ. ದಾಸವಾಳ ಗಿಡ ಎಷ್ಟು ಗಿಡಗಳಿದೆಯೋ ಅಷ್ಟು ಗಿಡಗಳಿಗೆ ಇವತ್ತು ಅದು ಮಣ್ಣೆಲ್ಲ ಲೂಸ್ ಮಾಡಿ ಮತ್ತು ಅದರಲ್ಲಿ ಒಣಗೋಗಿರೋಂತಹ ಕಡ್ಡಿ ಎಲ್ಲ ಕಟ್ ಮಾಡಿ ಗೊಬ್ಬರನ ಕೊಟ್ಟಿದ್ದೀನಿ. ನೋಡಿ ಯಾವ ರೀತಿ ಆಗಿದೆ. ಅದು ಚಾಕಲ್ಲಿ ಅದು ಮಣ್ಣು ಲೂಸ್ ಮಾಡ್ತಾ ಇದ್ರೆ ಅದು ಮಣ್ಣು ಲೂಸ್ ಆಗ್ತಾನೆ ಇಲ್ಲ, ಅಷ್ಟು ಗಟ್ಟಿಯಾಗ್ಬಿಟ್ಟಿದೆ. ಸಂಜೆ ನೀರು ಹಾಕಿದ್ದೀನಿ ಆದರೂ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಥರ ನಾವು ಮಣ್ಣು ಲೂಸ್ ಮಾಡಿಲ್ಲ ಅಂದರೆ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರನೇ ನಾವು 15 ದಿನಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ ಮಣ್ಣು ಲೂಸ್ ಮಾಡಬೇಕು. ಇನ್ನು ಇದು ನೋಡಿ, ಅಂದರೆ ಯೆಲ್ಲೋ ಕಲರು ಡಬಲ್ ಪೇಟಲ್ಲು ನೋಡಿ, ಚಿಕ್ಕ ಸೈಜಲ್ಲಿ ಹೂ ಬಿಡುತ್ತೆ ನೋಡಿ. ಈ ಗಿಡದ್ದು ಹೂವು ಅದು. ಅಂದರೆ ಕೆಲವೊಂದೊಂದು ಸತಿ ನಮಗೆ ಬೇಕಾಗಿರೋ ಗಿಡಗಳು ನಾವು ಎಷ್ಟೇ ಹುಡುಕಿದ್ರೂ ಸಿಗೋದಿಲ್ಲ. ಕೆಲವೊಂದೊಂದು ಸತಿ ನಮಗೆ ಬೇಡ ಅಂತ ಹೋದಾಗ್ಲೇ ಸಿಗುತ್ತೆ ಗಿಡಗಳು. ಅದು ಒಂದಿತ್ತು ಗಿಡ, ಅದು ಹೂ ಬಿಟ್ಟ ಮೇಲೇ ಗೊತ್ತಾಗಿದ್ದು ನನಗೆ ಈ ಗಿಡನ ಅಂತ. ನಾನು ಈ ಗಿಡ ಸುಮಾರು ಕಡೆ ಹುಡುಕ್ತಿದ್ದೆ, ಸಿಕ್ಕಿರಲಿಲ್ಲ. ಅದು ಹೂ ಬಿಟ್ಟ ಮೇಲೆ ನನಗೆ ತುಂಬಾ ಖುಷಿ ಆಯಿತು ನೋಡಿ. ಹಂಗಾಗಿ ಇದು ರೀಪಾಟ್ ಮಾಡಿ ಒಂದು 2-3 ತಿಂಗಳಾಗಿತ್ತು. ಆಮೇಲೆ ಅದು ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೂ ಗೊಬ್ಬರ ಕೊಡ್ತಾ ಇದ್ದೀನಿ ನೋಡಿ. ಇದು 10 ಇಂಚಿನ ಪಾಟಲ್ಲಿ ಹಾಕ್ಕೊಂಡ್ರೆ ಸಾಕು. ನೀವು ಈ ಚಿಕ್ಕ ದಾಸವಾಳ ಇರುತ್ತೆ ನೋಡಿ, ಅದನ್ನು ಫಸ್ಟು ಸ್ಟಾರ್ಟಿಂಗಲ್ಲಿ 10 ಇಂಚಿನ ಪಾಟಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಅದು ದೊಡ್ಡದಾಯಿತು ಅಂದರೆ 1 ವರ್ಷ ಬಿಟ್ಟು ಆಮೇಲೆ ನೀವು ಬೇರೆ ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ಕೋಬೋದು. ಇನ್ನು ಇದು ಅಷ್ಟೇ, ಇದು ಆರೆಂಜು ಡಬಲ್ ಪೆಟಲು ನೋಡಿ. ಅದರಲ್ಲೂ ಅಷ್ಟೇ ಸೊಪ್ಪಿನ ಗಿಡ ಏನೇನೋ ಬೆಳ್ಕೊಂಡಿದೆ, ಅದು ಬೀಜ ಆಗಿದೆ. ಅದನ್ನು ತೆಗೆದು ಅದು ಸಪ್ರೇಟಾಗಿ ಅದು ಬೀಜ ಕಲೆಕ್ಟ್ ಮಾಡಿ ತೆಗೆದಿಡಬೇಕು. ಇದಕ್ಕೂ ಅಷ್ಟೇ ನೋಡಿ, ಅದು ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೂ ಗೊಬ್ಬರ ಕೊಡಬೇಕು ನೋಡಿ. ಯಾವ ರೀತಿ ಆಗಿದೆ ನೋಡಿ. ಇದರಲ್ಲೂ ಅಷ್ಟೇ ಮೊಗ್ಗುಗಳೆಲ್ಲ ತುಂಬಿಕೊಂಡಿದೆ. ಅದಕ್ಕೆ ಗೊಬ್ಬರ ಸಾಕಾಗ್ತಾ ಇಲ್ಲ, ಹೂ ಬಿಡೋದಕ್ಕೆ ಗೊಬ್ಬರನೇ ಸಾಕಾಗ್ತಾ ಇಲ್ಲ. ಯಾಕೆಂದರೆ ನಾನು ಇದ್ರ ಕಡೆ ಗಮನನೇ ಕೊಟ್ಟಿಲ್ಲ. ಹಂಗಾಗಿ ಇವತ್ತು ಇದಕ್ಕೆಲ್ಲ ಗಿಡಗಳಿಗೂ ಮಣ್ಣು ಲೂಸ್ ಮಾಡಿ ಗೊಬ್ಬರ ಕೊಡೋಣ ಅಂತ ಇವತ್ತು ದಾಸವಾಳದ ಗಿಡ ಕೆಲಸನೇ ಆಯಿತು. ಬೆಳಗ್ಗೆಯಿಂದ ಸಂಜೆ 7 ಗಂಟೆವರೆಗೂ ಈ ದಾಸವಾಳ ಗಿಡದ ಕೆಲಸಗಳೇ ಆಗಿದೆ, ಬೇರೆ ಏನು ಕೆಲಸನೇ ಮಾಡಿಲ್ಲ ಇವತ್ತು. ಇದು ಅಷ್ಟೇ ರೆಡ್ದು ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬಿಡುತ್ತೆ ಅನ್ನಲ್ಲ, ಆ ಥರದ್ದು. ಇದರಲ್ಲೂ ಸ್ವಲ್ಪ ಕಡ್ಡಿ ಥರ ಆಗಿರೋದನ್ನೆಲ್ಲ ನಾನು ಅದನ್ನು ಟ್ರಿಮ್ ಮಾಡ್ತಾಯಿದ್ದೀನಿ. ಟ್ರಿಮ್ ಮಾಡಾದಮೇಲೆ ನೀವು ಅದನ್ನು ಕಟ್ಟಿಂಗೂ ಸಹ ಇಟ್ಕೋಬೋದು. ಕಟ್ಟಿಂಗ್ ಇಟ್ಟು ನೀವು ಜಾಸ್ತಿ ಗಿಡಗಳನ್ನೂ ಸಹ ಮಾಡ್ಕೋಬೋದು. ಕೆಲವರು ಕಟ್ಟಿಂಗ್ ಬರೋದಿಲ್ಲ ಅಂತೀರ, ಒಂದು 10 ಕಟ್ಟಿಂಗ್ ಇಡಿ. 10 ಕಟ್ಟಿಂಗ್ ಇಟ್ಟಾಗ ಅದರಲ್ಲಿ 2 ಆದರೂ ಬಂದ್ರೂ ನಮಗೆ ಖುಷಿ ಆಗುತ್ತಲ್ವಾ, ಈಸಿಯಾಗೂ ಬೆಳೆಸ್ಕೋಬೋದು ನೋಡಿ. ಒಂದು 3 ಕಡ್ಡಿಯಷ್ಟು ನಾನು ಅದು ಕಟ್ ಮಾಡಿದ್ದೀನಿ. ಅದು ಬರೀ ಕಡ್ಡಿ ಥರ ಆಗಿದೆಯಲ್ಲ, ಅದರಲ್ಲಿ ಮೊಗ್ಗು ಏನೂ ಇರಲಿಲ್ಲ, ಹಾಗಾಗಿ ಕಟ್ ಮಾಡಿದೆ ಅಷ್ಟೇ. ನಾನು ಇದನ್ನು ಟ್ರಿಮ್ ಮಾಡಬೇಕು ಅಂತ ಏನೂ ನಾನು ಮಾಡಿಲ್ಲ ನೋಡಿ. ಇದಕ್ಕೂ ಅಷ್ಟೇ, ಅದು ಮಣ್ಣೆಲ್ಲ ಲೂಸ್ ಮಾಡಿ ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಅವು ಡಿಪೆಂಡ್ ಆಗಿರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳಿರ್ತೀನಿ, ನಾವು ಹೆಚ್ಚು ಕೇರ್ ಮಾಡೋದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ರಿಸಲ್ಟು ಸಿಗುತ್ತೆ, ಮತ್ತು ಅದರಿಂದ ನಮಗೆ ಒಳ್ಳೆ ಲಾಭವೂ ಸಹ ಸಿಗುತ್ತೆ ನೋಡಿ. ಇನ್ನು ಇದು ಅಷ್ಟೇ, ಅವಾಗೇ ನಾನು ಒಂದು ಕಟಿಂಗಿಂದ ಬೆಳೆಸಿದ್ದೆ ಅಂತ ಹೇಳಿದ್ನಲ್ಲ, ಇದರಿಂದ ನಾನು ಕಟ್ ಮಾಡಿ ಆ ಕಟಿಂಗ್ ಇಟ್ಟು ಅದನ್ನು ಬೆಳೆಸ್ಕೊಂಡಿದ್ದು. ಇದು ನೋಡಿ ಹೆಂಗೆ ಬುಷಿಯಾಗಿ ಹರಡ್ಕೊಂಬಿಟ್ಟಿದೆ. ಯಾಕೆ ಇದು ಈ ಥರ ಹರಡ್ಕೊಂಡಿದೆ ಅಂದ್ರೆ, ನಾವು ಒಂದು ಸತಿ ಕಾಂಪೌಂಡ್ ಮೇಲೆ ಇದು ಗಿಡ ತಂದು ಸ್ಟಾರ್ಟಿಂಗಲ್ಲಿ ಇದು ರೀಪಾಟ್ ಮಾಡಿ ಇಟ್ಟಿದ್ದೆ. ಅದು ಹಸುಗಳು ಬಂದು ಉಳಿಸ್ಬಿಟ್ಟು ಇದು ಕೆಳಗಡೆ ಬಿದ್ದು ಅದು ಸೆಂಟ್ರಿಗೆ ಇದು ಜಿಗ್ಕೊಂಡಂಗೆ ಆಗ್ಬಿಟ್ಟಿತ್ತು. ಅದು ಜಿಗ್ಕೊಂಡಂಗಾಗಿ 2 ಗಿಡದ ಥರ ಆಗಿಬಿಟ್ಟಿದೆ ಅದು. ಹಂಗಾಗಿ ಅದು ಫುಲ್ಲು ಕೆಳಗಡೆ ಬಗ್ದಂಗೆ ಆಗಿದೆ. ಹಂಗಾಗಿ ನಾನು ಅದು ಹಂಗೆ ಇರಲಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಇದರಲ್ಲಂತೂ ಮೊಗ್ಗಂತೂ ತುಂಬಿಕೊಂಡಿದೆ. ಅದೇ ಕನಕಾಂಬರ ಕಲರು ಡಬಲ್ ಪೆಟಲು ಅನ್ನಲ್ಲ, ಆ ಗಿಡ ಇದು ನೋಡಿ ಯಾವ ರೀತಿ ಬಗ್ಕೊಂಡಿದೆ ಅಂದರೆ. ಇದರಲ್ಲಂತೂ ಹೂವು ಒಂದು ದಿನಕ್ಕೆ 5-6 ಹೂವು ಸಿಗುತ್ತೆ. ನನ್ನ ಗಾರ್ಡನಲ್ಲಿರುವಂತಹ ಪ್ರತಿಯೊಂದು ದಾಸವಾಳ ಗಿಡದಲ್ಲೂ ಅಷ್ಟೇ, ಒಂದು ಸರಿ ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಒಂದೊಂದು ದಿನಕ್ಕೆ 5-6 ಹೂವು ಇರುತ್ತೆ ಒಂದೊಂದು ಗಿಡದಲ್ಲಿ. ಇದರಲ್ಲೂ ಅಷ್ಟೇ ಸುಮಾರು ಕನಕಾಂಬರ ಗಿಡಗಳೆಲ್ಲ ಹುಟ್ಟಿವೆ. ಅದೆಲ್ಲನೂ ತೆಗೆದು ನಾನು ಬೇರೆ ಪಾಟಿಗೆ ರೀಪಾಟ್ ಮಾಡಿ ಸ್ವಲ್ಪ ಇದು ಮಣ್ಣೆಲ್ಲನೂ ಲೂಸ್ ಮಾಡಿದ್ದೀನಿ. ಇದರಲ್ಲೂ ಸ್ವಲ್ಪ ಸೊಪ್ಪು ಏನೇನೋ ಹುಟ್ಟಿದೆ. ಜಾನಿ ನೋಡಿ ಅಲ್ಲಿ ಒಂದು ಜ್ಯೂಸಿನ ಬಾಟ್ಲು ತಗೊಂಡು ಹೆಂಗೆ ಆಟ ಆಡ್ತಾ ಇದ್ದಾನೆ. ಆಮೇಲೆ ಈ ಬಾಲೆಲ್ಲ ನಾವು ಎಸ್ದ್ಬಿಟ್ಟು ಕ್ಯಾಚ್ ಹಿಡಿತೀವಿ ನೋಡಿ, ಆ ರೀತಿ ಹಿಡಿತಾನೆ ಇವನು. ವಿಡಿಯೋ ಮಾಡಬೇಕು ಅನ್ನೋಷ್ಟರೊಳಗೆ ಎಸ್ಕೇಪ್ ಆಗಿಬಿಡ್ತಾನೆ.
ತುಂಬ ಬುದ್ಧಿವಂತ ನಮ್ಮ ಜಾನಿ. ನೋಡಿ ಇಲ್ಲಿ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ ನೋಡಿ ಅಲ್ಲಿ. ಅಂದರೆ ಈ ಗಿಡದಲ್ಲಂತೂ ನಾನು ಹೇಳ್ತೀನಲ್ಲ, ಹಳೆ ವಿಡಿಯೋ ನೋಡಿದವ್ರಿಗಂತೂ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ನನ್ನ ಗಾರ್ಡನಲ್ಲಿರೋವಂತಹ ದಾಸವಾಳ ಗಿಡಗಳು. ಅಂದರೆ ಅದರಲ್ಲೂ ಗೊಂಚಲು ಹೂವು ಒಂದು ಸತಿಗೆ 5-6 ಈ ಥರ ಹೂ ಬಿಡ್ತಾ ಇರುತ್ತೆ. ಈ ಥರ ಎಲ್ಲ ಗೊಬ್ಬರನ ಕೊಡಿ, ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಹೂ ಬರಲ್ಲ ಅನ್ನೋ ಥರ ಏನೂ ಇರೋದಿಲ್ಲ. ನಾವು ಕೇರ್ ಮಾಡೋದ್ರ ಮೇಲೆ ಗಿಡಗಳು ಡಿಪೆಂಡ್ ಆಗಿರುತ್ತೆ ಅಷ್ಟೇ. ನಾವು ಅದಕ್ಕೆ ಸ್ವಲ್ಪ ಸಮಯ ಕೊಟ್ಟು ಗಿಡಗಳನ್ನ ಕೇರ್ ಮಾಡ್ತು ಅಂದರೆ ಅದರಿಂದ ನಮಗೆ ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ. ಇನ್ನು ಇದು ಅಷ್ಟೇ, ಇದು ಪಿಂಕು ಅಂದರೆ ನಾನು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಡಬಲ್ ಪೇಟಲು ಪಿಂಕ್ ಬರುತ್ತೆ ನೋಡಿ, ತುಂಬ ದಪ್ಪನ ಸೈಜಲ್ಲಿ. ಆ ಥರ ಗಿಡ 2 ಇದೆ. ನಾನು ಇದನ್ನು ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ, ಹಾಗಾಗಿ ಅದರಲ್ಲೂ ಚಿಗುರು ಬರ್ತಾ ಇದೆ ನೋಡಿ. ಚಿಗುರು ಬಂದು ಅದರಲ್ಲೂ ಮೊಗ್ಗುಗಳು ಸಹ ಸ್ಟಾರ್ಟ್ ಆಗಿದ್ದಾವೆ. ಹಾಗಾಗಿ ಅದಕ್ಕೂ ಸಹ ನಾನು ಇವತ್ತು ಗೊಬ್ಬರನ ಕೊಡ್ತಾಯಿದ್ದೀನಿ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನಾವು ಗಿಡನ ತರೋದು ಮುಖ್ಯ ಅಲ್ಲ, ಅದನ್ನು ತಂದು ನಾವು ಬೆಳೆಸೋದು, ಅದು ಬೆಳೆಸೋದೇ ತುಂಬಾ ಮುಖ್ಯ. ಅದಕ್ಕೆ ನಾವು ಸಮಯ ಕೊಡಬೇಕು. ಸಮಯ ಕೊಟ್ಟು ಅದನ್ನು ಚೆನ್ನಾಗಿ ಬೆಳೆಸಿದ್ರೇ ಅದರಿಂದ ನಮಗೂ ಒಳ್ಳೆ ಫಲಿತಾಂಶ ಅನ್ನೋದು ಸಿಗೋದು ನೋಡಿ. ಇವಾಗ ಇದಕ್ಕೂ ಅಷ್ಟೇ ಒಂದೊಂದು ಹಿಡಿಯಷ್ಟು ನಾನು ಗೊಬ್ಬರನ ಕೊಡ್ತಾಯಿದ್ದೀನಿ. ಇವು ತುಂಬ ರೇರ್ ಕಲರು, ಹೆಚ್ಚಾಗಿ ಸಿಗೋದಿಲ್ಲ. ಅದೇನೋ ಯಾವಾಗಲೂ ನನಗೆ 2 ಗಿಡ ಸಿಕ್ತು, ನಾನು ತೊಗೊಂಬಂದು ಹಾಕ್ಕೊಂಡಿದ್ದೀನಿ. ಇದು ಕಟ್ಟಿಂಗ್ ಇಟ್ಟಿದ್ದೀನಿ, ಇದರಿಂದ ಸುಮಾರು ಗಿಡಗಳನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಬರುತ್ತೋ ಏನೋ, ಟ್ರೈ ಮಾಡೋಣ ಅಂತ ಇಟ್ಟಿದ್ದೀನಿ. ಬಂದರೆ ಸಾಕು ಅಷ್ಟೇ ಅಲ್ವಾ. ಸುಮಾರು ಗಿಡಗಳನ್ನ ನಾನು ಕಟಿಂಗಿಂದನೇ ಜಾಸ್ತಿ ಗಿಡಗಳನ್ನ ಮಾಡ್ಕೊಂಡಿರೋದು. ಇನ್ನು ಇದು ಸಿಂಗಲ್ ಪೇಟಲು, ಕಲರ್ ಅಂತೂ ತುಂಬ ಚೆನ್ನಾಗಿದೆ, ಕ್ರೀಮ್ ಕಲ್ಲರು. ಅದು ಹೂದಲ್ಲಿ ಸೆಂಟ್ರಲ್ಲಿ ಗರಿ ಥರ ಬರುತ್ತೆ ನೋಡಿ, ಒಂಥರ ಡಿಸೈನಾಗಿ ಬರುತ್ತೆ ಆ ಥರ ಗಿಡ ಇದು. ಅಂದರೆ ಸುಮಾರು ಕಟಿಂಗ್ ಎಲ್ಲ ಹಾಕಿ ಬೆಳೆಸಿದ್ದೆ, ಸುಮಾರು ಗಿಡಗಳು ಸೇಲ್ ಆಯಿತು. ನನಗೆ ಅಂತ 2 ಗಿಡ ಎತ್ತಿಟ್ಕೊಂಡಿದ್ದೀನಿ. ಇದು ನೋಡಿ, ಅದು ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ. ನಾನು ಇದು 10 ಇಂಚಿನ ಪಾಟಲ್ಲೇ ಹಾಕಿರೋದು, ಆದರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಮಣ್ಣು ಕಮ್ಮಿ ಆಗಿದೆ. ಇವತ್ತು ಇದು ಮಣ್ಣೆಲ್ಲ ಲೂಸ್ ಮಾಡಿ ಸ್ವಲ್ಪ ಇನ್ನೂ ಮಣ್ಣು ಜಾಸ್ತಿ ಹಾಕಿ ಅದಕ್ಕೆ ಬುಡಕ್ಕೆಲ್ಲ ಈ ಗೊಬ್ಬರನ ಹಾಕ್ತಾ ಇದ್ದೀನಿ. ಇದನ್ನು ನಾನು ನಮ್ಮ ದೊಡ್ಡಮ್ಮರು ತಿಪ್ಟೂರಿಂದ ತಂದು ಹಾಕಿದ್ದೆ, ಅವ್ರ ಮನೆಯಿಂದ ಕಟಿಂಗು ಅಂತ ಒಂದು ವಿಡಿಯೋನೂ ಸಹ ಹಾಕಿದ್ದೆ. ಆ ಗಿಡಗಳು ಇವು ಸುಮಾರು ಗಿಡಗಳು ಇತ್ತು, ಮೊನ್ನೆ ಬುಕ್ಕಾಯಿತು. 2 ಗಿಡ ಮಾತ್ರ ನನಗೆ ಅಂತ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅದು ಬುಷಿಯಾಗಿ ಬಂದಿದೆ ಅಂತ. ಇದನ್ನು ಪಿಂಚಿಂಗ್ ಮಾಡ್ತಾ ಇರಬೇಕು ನಾವು, ಯಾವುದೇ ಒಂದೇ ಗಿಡ ಆದರೂ ಅಷ್ಟೇ. ಪಿಂಚಿಂಗ್ ಮಾಡಿದಾಗಲೇ ಅದು ಗಿಡಗಳು ಚೆನ್ನಾಗೇ ಬುಷಿಯಾಗೂ ಸಹ ಬರೋದು. ಈ ಸೇವಂತಿಗೆ ಗಿಡ ಆಗಿರ್ಬೋದು, ಮತ್ತು ದಾಸವಾಳ ಆಗಿರ್ಬೋದು, ಈ ಗಿಡಗಳನ್ನೆಲ್ಲ ನಾವು ಪಿಂಚಿಂಗ್ ಮಾಡಿದಾಗಲೇ ಅದರಲ್ಲಿ ಹೆಚ್ಚಾಗಿ ಬುಷಿಯಾಗೂ ಬರೋದು, ಹೆಚ್ಚು ಹೂವು ಸಹ ಬಿಡುತ್ತೆ. ಯಾಕೆಂದರೆ ನಾವು ಪಿಂಚಿಂಗ್ ಮಾಡಿಲ್ಲ ಅಂದರೆ ಅದು ಸುಮ್ಮನೆ ಉದ್ದ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಅದರಿಂದ ನಮ್ಗೆ ಹೆಚ್ಚು ಹೂವು ಸಹ ಸಿಗೋದಿಲ್ಲ. ಆ ಉದ್ದ ಬೆಳ್ಕೊಂಡು ಹೋದಾಗ ಏನಾಗುತ್ತೆ, 1-2 ಹೂವು ಸಿಗುತ್ತೆ ಅಷ್ಟೇ. ಅದರಲ್ಲೂ ಈ ಹೂವಂತೂ ರಾಶಿ ಹೂವೆಲ್ಲ ಬಿಡುತ್ತೆ. ಅದು ಕಲ್ಲರು ಚೆನ್ನಾಗಿದೆ. ಅಂದರೆ ಇದರಲ್ಲೇ 2 ವೆರೈಟಿ ಇದೆ. ಆ 2 ವೆರೈಟಿನೂ ನನ್ನ ಗಾರ್ಡನಲ್ಲಿದೆ. ಅಂದರೆ ಅದು ಅಂದರೆ ಕ್ರೀಮ್ ಕಲರ್ ಬಿಡುತ್ತಲ್ಲ, ಅದು ಹೂವು ಎಲೆಯಲ್ಲಿ ಗರಿ ಥರ ಇಲ್ಲದೆ ಇರೋದು ಒಂದಿದೆ, ಗರಿ ಥರ ಇರೋದು ಒಂದಿದೆ. ಅಂದರೆ 2 ವೆರೈಟಿ. ಅಂದರೆ ಈ ಹೂವಂತೂ ತುಂಬಾ ಚೆನ್ನಾಗಿದೆ. ಸಿಂಗಲ್ ಪೇಟಲ್ ಆದ್ರೂ ನೋಡೋಕ್ಕೊಂಥರ ಅಟ್ರಾಕ್ಷನ್ ಆಗಿ ಚೆನ್ನಾಗಿರುತ್ತೆ ಇದು ನೋಡಿ. ಇವಾಗ ಅದು ಗಿಡಕ್ಕೆಲ್ಲ ಗೊಬ್ಬರ ಎಲ್ಲ ಕೊಟ್ಟು ಲಾಸ್ಟಲ್ಲಿ ಸ್ವಲ್ಪ ಕಸ ಎಲ್ಲ ಗುಡಿಸಿ ಗಿಡಗಳಿಗೆ ನೀರು ಹಾಕಿ ನಾನು ಮನೆಗೆ ಹೋಗೋ ಅಷ್ಟರೊಳಗೆ 7 ಗಂಟೆ ಆಗಿರುತ್ತೆ. ಇನ್ನು ಮನೆಗೆ ಹೋಗಿ ವಾರ ಮಾಡಿ, ಅಡುಗೆ ಮಾಡಿ, ಊಟ ಮಾಡಿ ಮಲಗೋ ಅಷ್ಟರೊಳಗೆ 12 ಗಂಟೆ 1 ಗಂಟೆ ಆಗಿರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಈಗ ಒಬ್ಬರಿದ್ದಾಗ ಎಲ್ಲ ಕೆಲಸನೂ ಒಬ್ಬರೇ ಮಾಡಬೇಕು ಅಂದಾಗ ಈ ಥರ ಎಲ್ಲ ಟೈಮ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಚಿಕ್ಕ ಗಿಡ ಇದ್ದಾಗ ನಾನು 10 ಇಂಚಿನ ಪಾಟಲ್ಲಿ ಇಟ್ಟಿದ್ದೆ ನೋಡಿ. ಇವಾಗ ಅದು ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ಅಂದರೆ ಇದು ತುಂಬ ಚೆನ್ನಾಗೆಲ್ಲ ಹೂ ಬಿಡುತ್ತೆ. ಇದನ್ನು ನಾನು ಬೇರೆ ಪಾಟಿಗೆ ರಿಪಾಟ್ ಮಾಡೋಣ ಅಂತ ಈ ಕಡೆ ತೆಗೆದಿಟ್ಟಿದ್ದೀನಿ. ನಿನ್ನೆ ಮಾಡೋಣ ಅಂದ್ಕೊಂಡೆ, ಅದು ಟೈಮ್ ಆಗೋಯ್ತು ಅಂದ್ಬಿಟ್ಟು ಮಾಡಿಲ್ಲ. ಇನ್ನೊಂದಿನ ಯಾವತ್ತಾದರೂ ಮಾಡಬೇಕು, ಹಾಗಾಗಿ ಈ ಕಡೆ ಇಟ್ಟಿದ್ದೀನಿ. 12 ಇಂಚಿನ ಪಾಟಿಗೆ ಇವಾಗ ಶಿಫ್ಟ್ ಮಾಡಬೇಕು ಅದನ್ನು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.